ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಕನಕದಾಸರು ಬರೆದ ರಾಮಧಾನ್ಯ ಚರಿತೆ ಅನ್ನುವಂತಹ ಈ ಒಂದು ಕಾವ್ಯದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ, ಕನಕದಾಸರ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. ಕನಕದಾಸರು ಕೀರ್ತನೆಯನ್ನು ಬರೆಯುವುದಷ್ಟೇ ಅಲ್ಲ, ಅವರು ಮಹಾಕಾವ್ಯಗಳನ್ನು ಬರೆದಿದ್ದಾರೆ, ಹಾಗೆ ಮುಂಡಿಗೆಗಳನ್ನು ಕೂಡ ಬರೆದಿದ್ದಾರೆ. ಅವರು ಕೀರ್ತನಕಾರರಾಗಿ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದವರು. ಅದರ ಜೊತೆಯಲ್ಲಿ ಕಾವ್ಯಗಳ ದೃಷ್ಟಿಯಿಂದ ಕವಿಯಾಗಿಯೂ ಕೂಡ ಅವರು ನಮಗೆ ಕಂಡು ಬರ್ತಾರೆ. ಅವರು ಬಹಳಷ್ಟು ಕೀರ್ತನೆಗಳನ್ನು ಬರೆದಿದ್ದಾರೆ, ಜೊತೆಯಲ್ಲೇ ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತಿ ಸಾರ, ಹಾಗೆ ಕೀರ್ತನೆ ಹಾಗೂ ಮುಂಡಿಗೆಗಳು. ಇವು ಕನಕದಾಸರಿಂದ ರಚಿತವಾದಂತಹ ಕೃತಿಗಳು. ನಿಮಗೆಲ್ಲ ಗೊತ್ತಿರ್ಬೋದು, ಕನಕದಾಸರ ಅಂಕಿತ ನಾಮ ಅಂದರೆ ಅವರು ಕಾಗಿನೆಲೆಯಾದಿ ಕೇಶವ ಅನ್ನುವಂತಹ ಹೆಸರಿಂದ ಆ ಕೀರ್ತನೆಗಳನ್ನು ಈ ಒಂದು ಅಂಕಿತ ನಾಮದಿಂದ ಅವರು ಬರೀತಾರೆ. ಅವುಗಳಲ್ಲಿ ಮುಖ್ಯವಾದದ್ದು, ಅವರು ಬರೆದಂತಹ ಕೀರ್ತನೆಗಳಲ್ಲಿ ಮುಖ್ಯವಾದದ್ದು ಹರಿಯ ಬಗೆಗಿನ ಭಕ್ತಿ ಅಲ್ಲದೆ ತಾತ್ವಿಕತೆ ಇರ್ಬೋದು, ವೈಚಾರಿಕತೆ ಇರ್ಬೋದು, ಸಾಮಾಜಿಕ ವಿಮರ್ಶೆ, ವಿಡಂಬನೆ ಎಲ್ಲವೂ ಕೂಡ ಕಾಣ್ತದೆ. ಅದರ ಜೊತೆಯಲ್ಲೇ ಅವರ ಕಾಲದಲ್ಲಿ ಇದ್ದಂತಹ ಮೂಢನಂಬಿಕೆಗಳಿರ್ಬೋದು, ಕಂದಾಚಾರಗಳಿರ್ಬೋದು, ಜಾತಿ ವರ್ಗ ಭೇದಗಳಿರ್ಬೋದು, ಇವುಗಳೆಲ್ಲವನ್ನು ಅವರು ತಮ್ಮ ಕೀರ್ತನೆಗಳಲ್ಲಿ ಬಹಳಷ್ಟು ಖಂಡಿಸಿದ್ದಾರೆ. ಅವರು ಹೇಳ್ತಾರೆ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅನ್ನುವಂತಹ ಒಂದು ಕೀರ್ತನೆಗಳಲ್ಲೇ ಅವರು ಆ ಒಂದು ಕುಲದ ಭೇದವನ್ನು ಯಾವ ರೀತಿ ಮಾಡ್ತಾಯಿದ್ರು ಅನ್ನೋದರ ಬಗ್ಗೆ ಅವರಲ್ಲಿ ಆ ಒಂದು ಕೀರ್ತನೆಗಳಲ್ಲಿ ಹೇಳ್ತಾರೆ. ವಿದ್ಯಾರ್ಥಿಗಳೇ, ನಾವೀಗ ನೋಡಬೇಕಾದದ್ದಿಲ್ಲಿ ರಾಮಧಾನ್ಯ ಚರಿತೆ. ಈ ರಾಮಧಾನ್ಯ ಚರಿತ್ರೆಯಲ್ಲಿ ಕನಕದಾಸರಿಂದ ರಚಿತವಾದಂತಹ ಈ ಒಂದು ಕಾವ್ಯದಲ್ಲಿ ಇರುವಂತಹ ಕತೆ ಕಲ್ಪಿತವಾದಂತಹ ಕತೆ, ಅಂದರೆ ಕಟ್ಟಿದಂತಹ ಕಥೆ. ಈ ಒಂದು ಕಾವ್ಯದಲ್ಲಿ ರಾಗಿ ಅಂದರೆ ಇಲ್ಲಿ ಹೇಳ್ತಾರೆ ನರೇದಲೆಗ ಅನ್ನುವಂಥದ್ದು ರಾಗಿ ಅಂದರೆ ಆ ರಾಗಿಯ ಹೆಸರು. ಹಾಗೂ ಭತ್ತಕ್ಕೆ ಅಲ್ಲಿ ವೃಹಿಗ ಅನ್ನುವಂಥದ್ದು. ಇವರಿಬ್ಬರ ನಡುವೆ, ಅಂದರೆ ರಾಗಿ ಮತ್ತು ಭತ್ತದ ನಡುವೆ ಯಾರು ಹೆಚ್ಚು ಯಾರು ಕಡಿಮೆ, ಯಾರು ಶ್ರೇಷ್ಠ ಯಾರು ಕನಿಷ್ಠ ಅನ್ನುವಂತಹ ಒಂದು ಜಗಳ ಬರ್ತದೆ. ಆ ಜಗಳ ಉಂಟಾಗಿ ಕೊನೆಗೆ ರಾಮ ಅವರಿಬ್ಬರ ಆ ಜಗಳವನ್ನು ಪರಿಹರಿಸ್ತಾನೆ. ಕೊನೆಗೆ ಆತ ನರೆದಲೆಗವೇ ಉತ್ತಮ, ನರೆದಲೆಗವೇ ಶ್ರೇಷ್ಠ, ಅಂದರೆ ರಾಗಿಯೇ ಶ್ರೇಷ್ಠ ಅನ್ನುವಂತಹ ತೀರ್ಪನ್ನು ಕೊನೆಯಲ್ಲಿ ಕೊಡ್ತಾನೆ. ಇದೇ ಈ ಕಥೆಯ ಒಂದು ವಸ್ತು, ಅಂದರೆ ರಾಮಧಾನ್ಯ ಚರಿತ್ರೆಯ ವಸ್ತು ರಾಗಿಯೇ ಶ್ರೇಷ್ಠ ಅನ್ನುವಂಥದ್ದು. ಅಂದರೆ ಆ ಕಾಲದಲ್ಲಿ ಇದ್ದಿರಬಹುದಾದಂತಹ ಉಚ್ಚ ಕುಲ ಮತ್ತು ನೀಚ ಕುಲ, ಇವೆರಡರ ನಡುವಿನ ಒಂದು ಆ ಎರಡು ವರ್ಗಗಳಲ್ಲಿ, ಅಂದರೆ ಕೆಳವರ್ಗದ ಪ್ರತಿನಿಧಿಯಾಗಿ ರಾಗಿ, ಹಾಗೆ ಮೇಲ್ವರ್ಗದ ಪ್ರತಿನಿಧಿಯಾಗಿ ಭತ್ತ ನಿಲ್ಲುವಂಥದ್ದು, ಅಕ್ಕಿ ನಿಲ್ಲುವಂಥದ್ದು. ಹೀಗಾಗಿ ಈ ರಾಮಧಾನ್ಯ ಚರಿತ್ರೆಯನ್ನು ಒಂದು ರೂಪಕ ಅಂತಲೂ ಕರಿಬೋದು. ಅಂದರೆ ಅಲ್ಲಿ ಅಕ್ಕಿ ಮತ್ತು ರಾಗಿಯನ್ನು ಉಚ್ಚಕುಲ ಮತ್ತು ನೀಚಕುಲ ಅನ್ನುವಂಥದ್ದನ್ನು ಇಲ್ಲಿ ತೆಗೆದುಕೊಂಡು ಈ ಕಥೆಯನ್ನು ಹೇಳುವಂಥದ್ದು. ಇದು ಎಲ್ಲಿಂದ ಶುರುವಾಗ್ತದೆ ಅಂದರೆ, ರಾವಣನನ್ನು ಸಂಹರಿಸಿದ ನಂತರ ರಾಮ ಸೀತೆ, ಲಕ್ಷ್ಮಣ, ವಿಭೀಷಣ, ಹನುಮಂತ ಇವರೊಂದಿಗೆ ಅವನು ಅಯೋಧ್ಯೆಗೆ ಮರಳ್ತಾನೆ. ರಾವಣನ ಸಂಹಾರವಾದ ನಂತರ ಅವರು ಬರ್ತಾ ಇರುವಾಗ ದಾರಿಯಲ್ಲಿ ಮುನಿಗಳೆಲ್ಲರೂ ಸಿಗ್ತಾರೆ. ಅವರೇನು ಮಾಡ್ತಾರೆ, ರಾಮ ಲಕ್ಷ್ಮಣ ಇವರನ್ನೆಲ್ಲ ತಮ್ಮ ಆಶ್ರಮಕ್ಕೆ ಕರೆದು ಬೇರೆ ಬೇರೆ ಧಾನ್ಯಗಳಿಂದ ಸಿದ್ಧಪಡಿಸಿದಂತಹ ಭಕ್ಷ್ಯ ಭೋಜ್ಯಗಳನ್ನು ಅವರಿಗೆ ಬಡಿಸ್ತಾರೆ. ಆಗ ಅವರಲ್ಲಿ ಸಹಜವಾಗಿ ಈ ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಈ ಪ್ರಶ್ನೆಯೇ ರಾಮಧಾನ್ಯ ಚರಿತ್ರೆಯ ಮೂಲ ವಸ್ತು, ಕಥಾಮೂಲ. ಇಲ್ಲಿಂದಲೇ ಭತ್ತ ಮತ್ತು ರಾಗಿಯ ನಡುವೆ ನಡೆದಂತಹ ಜಗಳದ ಕಥೆಯನ್ನು ನಾವು ನೋಡ್ಬೋದು. ಹೀಗೆ ಅವರಿಬ್ಬರ ನಡುವೆ, ಈ ಭತ್ತ ಮತ್ತು ರಾಗಿಯ ನಡುವೆ ನಡೆದಂತಹ ಜಗಳವನ್ನು ನಿವಾರಿಸಿ ನ್ಯಾಯವನ್ನು ಹೇಳಲಿಕ್ಕಂತ ರಾಮ ಅವರಿಬ್ಬರನ್ನೂ ಕೂಡ, ಅಂದರೆ ಆ ಎರಡೂ ಧಾನ್ಯಗಳನ್ನು ಕೂಡ 6 ತಿಂಗಳುಗಳ ಕಾಲ ಬಂಧನದಲ್ಲಿ ಇರಿಸುವಂತೆ ರಾಮ ತೀರ್ಪನ್ನು ಕೊಡ್ತಾನೆ. ಅನಂತರ 6 ತಿಂಗಳ ನಂತರ ಅವರಿಬ್ಬರನ್ನೂ ಕೂಡ ಸಭೆಗೆ ಕರೆಸ್ತಾನೆ. ಆಗ ಭತ್ತವು ಸೊರಗಿ ವಾಸನೆ ಬಂದು ಬಿಡ್ತದೆ. ರಾಗಿ ಯಾವುದೇ ಕಾರಣಕ್ಕೂ ಏನೂ ಆಗಿರುವುದಿಲ್ಲ, ಅದು ತನ್ನ ಕಾಂತಿಯನ್ನು ಅದೇ ರೀತಿಯಲ್ಲಿ, ಮೊದಲು ಹೇಗಿತ್ತೋ ಅದೇ ರೀತಿಯಲ್ಲಿ ತನ್ನ ಕಾಂತಿಯನ್ನು ಉಳಿಸಿಕೊಂಡಿರ್ತದೆ. ಕೊನೆಗೆ ಅದೇ 6 ತಿಂಗಳ ಕಾಲವೂ ಕೂಡ ಬಂಧನದಲ್ಲಿ ಆ ಕತ್ತಲಿನ ಕೋಣೆಯಲ್ಲಿ ಇದ್ದರೂ ಕೂಡ ರಾಗಿ ಯಾವುದೇ ಕಾಂತಿಯನ್ನು ಕುಂದದೇ ಇದ್ದುದನ್ನು
ರಾಮ ಹೇಳ್ತಾನೆ, ತನ್ನ ಸಭೆಯಲ್ಲಿ ಹೇಳ್ತಾನೆ, ಅಂದರೆ ರಾಗಿಯೇ ಶ್ರೇಷ್ಠ ಅಂತ. ಇಡೀ ಸಭೆ ಕೂಡ ಇಡೀ ರಾಗಿಯನ್ನು ಮೆಚ್ಚಿ ಹಾರೈತಾರೆ. ಅಂದರೆ ರಾಗಿಯೇ ಶ್ರೇಷ್ಠವಾದಂತಹ ಪಟ್ಟದಲ್ಲಿ ಇರ್ತದೆ. ಅಂದರೆ ರಾಮ ಆ ತೀರ್ಪನ್ನು ಕೊಡ್ತಾನೆ. ವಿದ್ಯಾರ್ಥಿಗಳೇ, ಈಗ ನಾವು ಸಾರಾಂಶವನ್ನು ನೋಡ್ತಾ ಹೋಗೋಣ. ರಾಮಧಾನ್ಯ ಚರಿತೆಯ ಪ್ರಾರಂಭವನ್ನು ನೋಡೋಣ. ರಾಮಧಾನ್ಯದ ಕೃತಿಯ ನೀಜನ ಧಾಮವೆಲ್ಲ ಆಧರಿಸುವಂದದಿ ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ ಪ್ರೇಮದಿಂದಾಧರಿಸಿ ಕೇಳ್ದ ಸನಾಮರಿಗೆ ಸತ್ಕರುಣದಲ್ಲಿ ರಾಮ ಪಾಲಿಸಿಕೊಡುವ ಮನದಲ್ಲಿ ಇಷ್ಟ ಸಂಪದವ. ಧರೆಯನೆಲ್ಲವ ಸೋತು ಜೂಜಲಿ ಕುರುಪತಿಗೆ ಕೈದಳಿಸಿ ತಮ್ಮಂದಿರು ಸಹಿತ ಧರ್ಮಜನು ಕಾಮ್ಯಕ ವನದೊಳಿರುತ್ತಿರಲು ಪರಮ ಋಷಿ ಶಾಂಡಿಲ್ಯ ಸತ್ಕರುಣದಲ್ಲಿ ನಡೆತಂದನಲ್ಲಿಗೆ ವರ ತಪೋಧನರೊಡನೆ ಕಾಣಿಸಿಕೊಂಡನುಚಿತದಲ್ಲಿ. ಕನಕದಾಸರು ಬರೆದಂತಹ ಈ ರಾಮಧಾನ್ಯ ಚರಿತ್ರೆಯನ್ನು ಪಾಂಡವರಿಗೆ ಶಾಂಡಿಲ್ಯ ಮುನಿ ಹೇಳುವಂಥದ್ದು. ಜೂಜಿನಲ್ಲಿ, ಪಗಡೆಯಾಟದಲ್ಲಿ ತನ್ನ ಎಲ್ಲ ರಾಜ್ಯವನ್ನು ಕುರುಪತಿಗೆ ಒಪ್ಪಿಸಿದಂತಹ ಧರ್ಮರಾಯನು ತನ್ನ ತಮ್ಮಂದಿರೊಡನೆ ಸೇರಿ ವನವಾಸಕ್ಕೆ ಬರ್ತಾನೆ. ಆ ವನವಾಸಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೇ ಆಶ್ರಮದಲ್ಲಿ ಇದ್ದಂತಹ ಶಾಂಡಿಲ್ಯ ಮುನಿ ಆಶ್ರಮಕ್ಕೆ ಹೋಗ್ತಾರೆ ಅವರು. ಅಲ್ಲಿ ಶಾಂಡಿಲ್ಯ ಮುನಿಗೆ ಅವರು ನಮಸ್ಕರಿಸ್ತಾರೆ. ಆಗ ಶಾಂಡಿಲ್ಯ ಮುನಿಯ ಹೇಳ್ತಾನೆ, ನೃಪಸಿರಿ ದರಿದ್ರತೆ ನಿಲ್ಲದು, ಪರಿಹಾರಬಹುದು. ಅಂದರೆ ನಿಮ್ಮ ಈ ದರಿದ್ರತೆ ಹೀಗೆ ನಿಲ್ಲುವುದಿಲ್ಲ, ಮುಂದಕ್ಕೆ ಅದಕ್ಕೆ ಬೇಕಾದಂತಹ ಪರಿಹಾರವಿದೆ ಅಂತ ಆತ ಹೇಳ್ತಾನೆ. ಆಗ ಧರ್ಮರಾಯ ಹೇಳ್ತಾನೆ, ನೀವು ದೇವಋಷಿಗಳು, ನಿಮ್ಮ ಕರುಣೆ ನಮ್ಮ ಮೇಲೆ ಇರುವಾಗ ಯಾವ ಕಷ್ಟವೂ ಕೂಡ ಬರುವುದಿಲ್ಲ. ದೇವಋಷಿಗಳು ನಿಮ್ಮ ಕರುಣಾಭಾವವೆಮ್ಮಲ್ಲಿ ಇರಲು ನಮಗಿನ್ನಾವ ಕಷ್ಟದ ಬಳಕೆ ದೋರದು. ನಿಮ್ಮ ದರ್ಶನದಿ ಪಾವನರು ನಾವಾದೆವು, ಎಮಗಿನ್ನಾವ ಬುದ್ಧಿಯನ್ನು ಅರುಹುವಿರಿಯದ ನೀವು ಪೇಳೆನೆ. ಅಂದರೆ ಈ ಧರ್ಮರಾಯ ಹೇಳ್ತಾನೆ, ನೀವಿರುವಾಗ ನಮಗೆ ಯಾವ ಕಷ್ಟವೂ ಕೂಡ ಇಲ್ಲ. ನಿಮ್ಮನ್ನು ನೋಡಿದ್ರಿಂದಾಗೆ ನಮಗೆ ಪುಣ್ಯ ಬಂದಿದೆ, ನಾವು ಪಾವನರಾಗಿದ್ದೇವೆ. ಸ್ವಾಮಿ, ನಮಗೆ ನೀವು ಯಾವ ವಿಷಯವನ್ನು ಅರುಹುವಿರಿ ಅಂತ ಕೇಳಿದಾಗ ಶಾಂಡಿಲ್ಯ ಮುನಿ ಹೇಳ್ತಾರೆ, ಯುಧಿಷ್ಠಿರನೇ, ಭೂಮಿಯಲ್ಲಿ ಅಧಿಕವಾದಂತಹ ಖ್ಯಾತಿಯನ್ನು ಹೊಂದಿರುವಂತಹ 4 ಅರಸರಿದ್ದಾರೆ. ಅವರಲ್ಲಿ ಮುಖ್ಯರಾದವರು ನಳ, ರಾಮ, ಯುಧಿಷ್ಠಿರ ಹಾಗೂ ಹರಿಶ್ಚಂದ್ರ ಅಂತ ಇಡೀ ಜಗ ಹೇಳ್ತಾ ಇದೆ, ಲೋಕವೇ ಸಾರ್ತಾ ಇದೆ. ಅವರಲ್ಲಿ ಮುಖ್ಯನಾದವನು ರಾಮ. ಆತ ಅತ್ಯಂತ ಗುಣಶೀಲನಾಗಿದ್ದಾನೆ. ಒಮ್ಮೆ ನೆಲ್ಲು ಅಂದರೆ ವೃಹಿಗ, ಭತ್ತ ಹಾಗೂ ರಾಗಿ, ನರೆದಲಗ ಇವುಗಳ ನಡುವೆ ಮೂಡಿದ್ದಂತಹ ಒಂದು ಜಗಳವನ್ನು ನಿವಾರಿಸಿ ಸರಿಯಾದ ನ್ಯಾಯವನ್ನು ಈ ಶ್ರೀರಾಮ ದಯಪಾಲಿಸ್ತಾನೆ, ಆ ಪರಿಹಾರವನ್ನು ಹೇಳ್ತಾನೆ ಅಂತ ಈ ಶಾಂಡಿಲ್ಯ ಮುನಿಗಳು ಹೇಳ್ತಾರೆ. ಆಗ ಧರ್ಮರಾಯನು ಶಾಂಡಿಲ್ಯ ಮುನಿಗೆ ಕೇಳಿಕೊಳ್ತಾನೆ, ಅಂತಹ ರಾಮ ಹೇಳಿದಂತಹ ಆ ಜಗಳವನ್ನು ನಿವಾರಿಸಿ ಸರಿಯಾದ ನ್ಯಾಯವನ್ನು ಹೇಳಿದ್ನಲ್ಲ ಶ್ರೀರಾಮ, ಅಂತಹ ಕಥೆಯನ್ನು ನಮಗೂ ಕೂಡ ಭಿನ್ನವಿಸಿ ಅಂತ ಹೇಳಿದಾಗ ಆ ಶಾಂಡಿಲ್ಯ ಮುನಿಗಳು ಅಲ್ಲಿದ್ದವರಿಗೆಲ್ಲ ರಾಮನ ಕಥೆಯನ್ನು ಹೇಳ್ತಾರೆ. ರಾಮನ ಕಥೆ ಯಾವ ರೀತಿ ಇತ್ತು, ಆ ರಾಮಧಾನ್ಯ ಚರಿತ್ರೆಯ ಕಥೆಯನ್ನು ಇಡೀಯಾಗಿ ಅವರಿಗೆ ಹೇಳ್ತಾನೆ. ಕೇಳು ಕುಂತಿ ತನಯನೇ, ಗಂಗಾ ನದಿಯ ದಡದ ಉತ್ತರ ಭಾಗದಲ್ಲಿ ವಿಶಾಲವಾಗಿ ವೈಭವಯುತವಾಗಿ ಇರುವಂತಹ ಒಂದು ಅಯೋಧ್ಯಾಪುರ ಇದೆ. ಆ ಅಯೋಧ್ಯಾಪುರದ ರಾಜ ದಶರಥ, ಅವನಿಗೆ ಕೌಸಲ್ಯೆ, ಕೈಕೆ ಹಾಗೂ ಸುಮಿತ್ರೆ ಅನ್ನುವಂತಹ 3 ಪಟ್ಟದರಸಿರುತ್ತಾರೆ. ಆ ದಶರಥ ಹಾಗೂ ಕೌಸಲ್ಯರಿಗೆ ಜನಿಸಿದಂತಹ ಗುಣನಿಧಿಯೇ ಶ್ರೀರಾಮ. ಅವನು ತಾಟಕಿ ಅನ್ನುವಂತಹ ರಾಕ್ಷಸಿಯನ್ನು ಸಂಹರಿಸ್ತಾನೆ. ಹಾಗೆ ಮಾರೀಚ, ಸುಬಾಹುಗಳನ್ನು ಕೊಂದು ವಿಶ್ವಾಮಿತ್ರ ಮುನಿಗಳು ನಡೆಸ್ತಾ ಇರುವಂತಹ ಒಂದು ಯಾಗವನ್ನು ಯಾವುದೇ ವಿಘ್ನ ಬಾರದ ರೀತಿಯಲ್ಲಿ ಆತ ರಕ್ಷಿಸ್ತಾನೆ. ಆನಂತರ ರಾಮನು ಗೌತಮನ ಸತಿ ಅಹಲ್ಯೆಯ ಶಾಪವನ್ನು ನಿವಾರಿಸ್ತಾನೆ. ಅದೆಲ್ಲ ಕಥೆಗಳು ನೀವು ಕೇಳಿರ್ಬೋದು. ತನ್ನ ತಮ್ಮನಾದಂತಹ ಲಕ್ಷ್ಮಣ ಹಾಗೂ ಮುನಿಯಾದಂತಹ ವಿಶ್ವಾಮಿತ್ರನೊಡಗೂಡಿ ಮಿಥಿಲಾ ನಗರಕ್ಕೆ ಶ್ರೀರಾಮ ಬರ್ತಾನೆ. ಅಲ್ಲಿಯ ರಾಜನಾದಂತಹ ಜನಕ ಮಹಾರಾಜನ ಮಗಳಾದಂತಹ ಸೀತೆ, ಆಕೆಯ ಸ್ವಯಂವರ ಇರ್ತದೆ. ಆ ಸ್ವಯಂವರದಲ್ಲಿ ಶ್ರೀರಾಮ ಪಾಲ್ಗೊಳ್ತಾನೆ. ಶ್ರೀರಾಮನು ಅಲ್ಲಿ ಇಟ್ಟಿದ್ದಂತಹ ಶಿವಧನುಸ್ಸನ್ನು ಹೆದೆಯೇರಿಸಿ ಮುರಿದು ಶುಭ ಮುಹೂರ್ತದಲ್ಲಿ ರಾಮ ಸೀತೆಯನ್ನು ವರಿಸ್ತಾನೆ.
ಆನಂತರ ರಾಮನು ತನ್ನವರೊಡಗೂಡಿ ಅಯೋಧ್ಯೆಗೆ ಹೊರಟು ಬರ್ತಾನೆ. ಕೇಳು ಧರ್ಮರಾಯನೇ, ರಾಮನಿಗೆ ಕೂಡ ನಿಮ್ಮ ಹಾಗೆಯೇ ವನವಾಸ ಮಾಡಬೇಕಾದಂಥ ಒಂದು ಪ್ರಸಂಗ ಬರ್ತದೆ. ಆತನು ಪಿತೃ ವಚನ ಪಾಲನೆಗೆ ಅಂತ ರಾಮನು ತನ್ನ ಮಡದಿಯಾದಂತಹ ಸೀತೆ ಮತ್ತು ತಮ್ಮನಾದಂತಹ ಲಕ್ಷ್ಮಣನ ಒಡಗೂಡಿ ಒಂದು ಘೋರವಾದಂತಹ ದಟ್ಟ ಅರಣ್ಯದಲ್ಲಿ ಅವರು ನೆಲೆಸಬೇಕಾಯಿತು. ಅಂದರೆ ನಿಮಗೆ ಮಾತ್ರ ವನವಾಸ ಬಂದದ್ದಲ್ಲ, ಶ್ರೀರಾಮನಿಗೂ ಕೂಡ ವನವಾಸ ಬಂದಿತ್ತು ಅನ್ನೋದನ್ನು ಹೇಳ್ತಾರೆ. ಹಾಗೆ ಭರತನನ್ನು ಸಂತೈಸಿ, ಅಂದರೆ ಅಲ್ಲಿಂದ ಅವರು ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಡುವಾಗ ರಾಮನು ಭರತನನ್ನು ಸಂತೈಸ್ತಾನೆ. ಅಲ್ಲೇ ಕಾಕಾಸುರನ ಪ್ರಾಣವ ಕಾಯ್ದು ಅನಂತರ ದಾನವ ತರುಣಿಯ ನಾಸಿಕವನ್ನು ಅರಿದು, ಅಂದರೆ ಶೂರ್ಪನಖಿಯ ಮೂಗನ್ನು ಗಾಯಗೊಳಿಸುವಂಥದ್ದು, ಅದೆಲ್ಲ ಕಥೆ ನಿಮಗೆ ಗೊತ್ತಿದೆ. ಅಲ್ಲಿಂದ ಮುಂದೆ ಮಾಯಾಮೃಗವನ್ನು ಸಂಹರಿಸಿ ಸರಸಿಜಾಕ್ಷಿಯನಗಲಿ ಮಾರ್ಗಾಂತರದಿ ಕಂಡ ಜಟಾಯುವನು. ಅಲ್ಲಿಂದ ಮುಂದಕ್ಕೆ ಸೀತೆಯನ್ನು ಹುಡುಕಿ ಹೊರಟಂತಹ ರಾಮಲಕ್ಷ್ಮಣರಿಗೆ ಸಾವಿನ ಅಂಚಿನಲ್ಲಿದ್ದಂತಹ ಜಟಾಯುವು ಕಾಣಿಸ್ತಾನೆ. ಅವನಿಂದ ರಾಮನ್ ನಡೆದಂತಹ ವೃತ್ತಾಂತವನ್ನು, ಅಂದರೆ ಸೀತಾಪಹರಣವನ್ನು, ಹಾಗೆ ರಾವಣನನ್ನು ತಾನು ಯಾವ ರೀತಿ ಎದುರಿಸಿದೆ ಅನ್ನುವಂತಹ ಜಟಾಯುವಿನ ಕಥೆಯನ್ನು, ಹಾಗೆ ಜಟಾಯುವನ್ನು ರಾವಣನು ಗಾಯಗೊಳಿಸಿದಂಥದ್ದನ್ನು ರಾಮ ಕೇಳಿ ತಿಳ್ಕೊಳ್ತಾನೆ. ಇಷ್ಟನ್ನು ತಿಳಿಸುವ ವೇಳೆಗೆ ಅಲ್ಲಿಗೆ ಜಟಾಯು ಮೃತವಾಗ್ತದೆ. ಆ ಜಟಾಯು ಪಕ್ಷಿಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ ನಂತರ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಹೊರಡ್ತಾರೆ. ಮಾರ್ಗ ಮಧ್ಯದಲ್ಲಿ ಹನುಮನನ್ನು ಕಂಡು ಕಿಷ್ಕಿಂಧೆಯನ್ನು ತಲುಪಿ ಅಲ್ಲಿ ವಾಲಿಯನ್ನು ಹರಸಿ, ಹಾಗೆ ಸುಗ್ರೀವನು ಕಳುಹಿಸಿದಂತಹ, ಅಂದರೆ ವಾಲಿಯನ್ನು ಸಂಹರಿಸಿ ಸುಗ್ರೀವನು ಕಳುಹಿಸಿದಂತಹ ವಾನರ ಸೈನ್ಯವನ್ನು ಒಳಗೊಂಡು ರಾಮ ಅಲ್ಲಿಂದ ಮುಂದೆ ದಕ್ಷಿಣಕ್ಕೆ ಹೊರಡ್ತಾನೆ. ಸಮುದ್ರವನ್ನು ದಾಟಿ ಸೇತುಬಂಧವನ್ನು ನಿರ್ಮಿಸಿ, ಅಂದರೆ ಸಮುದ್ರವನ್ನು ದಾಟಲಿಕ್ಕಾಗಿ ಸೇತುಬಂಧವನ್ನು ಶ್ರೀರಾಮ ನಿರ್ಮಿಸ್ತಾನೆ. ಅಲ್ಲಿಂದ ಲಂಕೆಯನ್ನು ತಲುಪಿಸ್ತಾನೆ. ಅನಂತರ ರಾವಣನ, ಕುಂಭಕರ್ಣ ಮೊದಲಾದಂತಹ ದಾನವ ವೀರರನ್ನು ಅವನು ಅಲ್ಲಿಂದ ಕೊಂದು ಹಾಕ್ತಾನೆ. ಮುಂದೆ ರಾಮ ನಂತರ ವಿಭೀಷಣನಿಗೆ ಪಟ್ಟವನ್ನು ಕಟ್ತಾನೆ. ಅಲ್ಲಿಂದ ರಾಮ ಸೀತೆಯನ್ನು ಕರ್ಕೊಂಡು ತನ್ನೊಡನೆ ಅಯೋಧ್ಯೆಗೆ ಬರಲು ವಿಭೀಷಣನಿಗೂ ಕೂಡ ಆತ ಆಹ್ವಾನವನ್ನು ನೀಡ್ತಾನೆ. ಅದರ ಜೊತೆಯಲ್ಲೇ ಅಸಂಖ್ಯಾತ ಅಸುರ ದಾನವ ಸೇನೆಯೂ ಕೂಡ ಅವರೊಡನೆ ಅಯೋಧ್ಯೆಗೆ ಬರ್ತಾರೆ. ವಿಭೀಷಣ ತನಗೆ ಅಂತ ಅರ್ಪಿಸಿದಂತಹ ಕುಬೇರನ ರಥದಲ್ಲಿ ರಾಮನು ಸೀತೆ ಹಾಗೂ ಲಕ್ಷ್ಮಣರೊಡನೆ ಕುಳಿತಿರಲು ಅವರೊಡನೆ ಹನುಮ, ಜಾಂಬವಂತ, ವಿಭೀಷಣರೇ ಮೊದಲಾದವರು, ಹಾಗೆ ದಾನವರು ಹಾಗೂ ವಾನರ ಸೈನ್ಯವೂ ಕೂಡ ಅಯೋಧ್ಯೆಗೆ ಬರ್ತಾರೆ. ಒಟ್ಟಿಗೆ ಒಂದು ಮೆರವಣಿಗೆ ರೀತಿಯಲ್ಲಿ ಬರ್ತಾ ಇರ್ತಾರೆ. ವೈಭವವಾದಂತಹ ಮೆರವಣಿಗೆಯಲ್ಲಿ ಬರ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಇವರೆಲ್ಲ ವಾಲ್ಮೀಕಿ, ಮುಚುಕುಂದ ಮೊದಲಾದ ಮುನಿಗಳ ಆಶ್ರಮವನ್ನು ಸಂದರ್ಶಿಸ್ತಾರೆ. ಆ ನಂತರ ಮುಂದುವರೆದು ಇವರೆಲ್ಲ ಮಾಹವನ ಒಂದರಲ್ಲಿ ಬೀಡು ಬಿಟ್ಟಿರ್ತಾರೆ. ಅಲ್ಲಿ ಹಲವಾರು ಮುನಿಗಳೆಲ್ಲರೂ ಬಂದು ರಾಮನನ್ನು ಕಾಣ್ತಾರೆ. ಕೌಶಿಕ, ಜಮದಗ್ನಿ, ಹಾಗೆ ಪರಾಶರ, ಜಾಬಾಲಿ, ಭೃಗು, ದುರ್ವಾಸ, ಗೌತಮ ಮೊದಲಾದಂತಹ ಎಲ್ಲ ಮುನಿವರರು ಈ ಶ್ರೀರಾಮನ ಕಡೆಗೆ ಶ್ರೀರಾಮನನ್ನು ನೋಡಿ ಆ ದಾಶರಥಿಯನ್ನು ಕಂಡು ಹರಸಿದರು. ಅಕ್ಷತೆಯನ್ನು ಹಾಕಿ ಅವನಿಗೆ ಹರಸ್ತಾರೆ. ಹೀಗೆ ರಾಮನನ್ನೆಲ್ಲ ಪ್ರಾರ್ಥಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲ ಸತ್ಕಾರವನ್ನು ಮಾಡ್ತಾರೆ. ಹೀಗೆ ರಾಮನೊಡನೆ ಬಂದವರಿಗೆ ಯಾರು ಅಷ್ಟು ದೊಡ್ಡ ಸೇನೆ ಇತ್ತು ಅವರೆಲ್ಲರಿಗೂ ಕೂಡ ಅಗಣಿತವಾದಂತಹ ಸಂಖ್ಯೆಯಲ್ಲಿ ಅವರೆಲ್ಲ ಸೇರಿದರು. ಅವರೆಲ್ಲರಿಗೂ ಕೂಡ ಈ ಮುನಿಗಳು ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಊಟಗಳೆಲ್ಲ ಭಾರಿ ರುಚಿ ರುಚಿಯಾಗಿತ್ತಂತೆ. ಎಲ್ಲರೂ ಕೂಡ ಮನದುಂಬಿ ಅದನ್ನು ಸವಿತಾರೆ. ಅಲ್ಲಿ ಯಾವ ರೀತಿ ಇತ್ತು ಅಂದರೆ ಅವರೆಲ್ಲರೂ ಕೂಡ ಯಾವ ರೀತಿ ಏನು ಮಾಡಿದರು, ಅಲ್ಲಿ ನೆರೆದಂತಹ ಮಹಾಮುನೀಶ್ವರರು ಎಲ್ಲ ತರಿಸಿದರು. ಅಖಿಳ ವಸ್ತು, ಬೆಲ್ಲ, ಸಕ್ಕರೆ, ಜೇನುತುಪ್ಪ, ರಸಾಯನಗಳಲ್ಲಿ ಭುಲ್ಲವಿಸಿ ರಚಿಸಿದ ಸುಭಕ್ಷಗಳೆಲ್ಲವನ್ನು ತುಂಬಿದರು. ಹೆಡಗೆಗಳಲ್ಲಿ ಜೋಡಿಸಿ ಹೊರಿಸಿ ತಂದರು ರಾಮನ ಓಲಗಕ್ಕೆ. ರಾಮನಿದ್ದಲ್ಲಿಗೆ ಇಂತಹ ಭಕ್ಷ್ಯ ಭೋಜನಗಳನ್ನು ಹೊರಿಸಿಕೊಂಡು ಬರ್ತಾರೆ. ಎಲ್ರಿಗೂ ಕೂಡ ಅವರೆಲ್ಲರೂ ಕೂಡ ಈ ರುಚಿ ರುಚಿಯಾದ ಭೋಜಗಳೆಲ್ಲವನ್ನು ಮನಸಾರಿ ಸವಿತಾರೆ. ಈ ಮುನಿಗಳನ್ನು ಎಲ್ಲರೂ ಕೂಡ ಇಂತಹ ಭಕ್ಷ್ಯಾನ್ನಗಳನ್ನು ಇತ್ತಂತಹ ಭೋಜನವನ್ನು ಏರ್ಪಡಿಸಿದಂತಹ ಈ ಮುನಿಗಳನ್ನೆಲ್ಲ ಅವರು ಬಹಳಷ್ಟು ಆನಂದದಿಂದ ಕೊಂಡಾಡ್ತಾರೆ.
ಆಗ ರಾಮ ಹನುಮನನ್ನು ಕರೆದು ಆ ಭಕ್ಷ್ಯಗಳ ರುಚಿಯನ್ನು ಕುರಿತು ಅವನು ಪ್ರಶ್ನಿಸ್ತಾನಂತೆ. ಅನಿಲ ಸುತ ಬಾರೆಂದು ರಘುನಂದನನು ಕರುಣದೊಳು ಇವರ ರುಚಿಯಂತೆನಲು ಕರಗಳ ಮುಗಿದು ಭಿನ್ನಯಿಸಿದನು ರಘುಪತಿಗೆ ಇನಕುಲಾನ್ವಯ ತಿಲಕ ಚಿತ್ತೈಸೆನಗೆ ಸವಿಯಹುದು ಇನ್ನು ಧಾನ್ಯದ ತನುವ ನೀಕ್ಷಿಸಬೇಕು ದೇವರು ತರಿಸಿ ನೀವೆಂದ. ಹನುಮಂತ ಹೇಳ್ತಾನೆ, ಭಕ್ಷ್ಯಗಳೇನೋ ಬಹಳ ರುಚಿಯಾಗಿದೆ, ಆದರೆ ಭಕ್ಷ್ಯಗಳಲ್ಲಿ ಯಾವ ಯಾವ ಧಾನ್ಯಗಳಿಂದ ತಯಾರಿಸಿದ್ದಾರೋ ಆ ಧಾನ್ಯಗಳನ್ನೆಲ್ಲ ಒಮ್ಮೆ ತಾನು ನೋಡಬೇಕು, ದಯವಿಟ್ಟು ತಾವು ಆ ಧಾನ್ಯಗಳನ್ನು ತರಿಸಿ ಅಂತ ಹನುಮಂತ ರಾಮನನ್ನು ಕೇಳ್ತಾನೆ. ಹಾಗೇ ಆಗಲಿ ಅಂತ ರಾಮ ಗೌತಮ ಮುನಿಯನ್ನು ಕೇಳಿಕೊಳ್ತಾನೆ, ಧಾನ್ಯಗಳನ್ನೆಲ್ಲ ತರಿಸಿ ಅಂತ ಅವನು ಬಹಳಷ್ಟು ವಿನಯದಿಂದ ಕೇಳ್ಕೊಳ್ತಾನೆ. ಆಗ ಗೌತಮ ಮುನಿಯ ಶಿಷ್ಯರು ಎಲ್ಲರೂ ಕೂಡ ಆ ಧಾನ್ಯಗಳನ್ನೆಲ್ಲವನ್ನು ತಗೊಂಡು ಬರ್ತಾರೆ, ಹೊತ್ಕೊಂಡು ಬಂದು ರಾಮನ ಎದುರಿಗಿಡ್ತಾರೆ. ಆಗ ಹೇಳ್ತಾರೆ, ಎಲ್ಲರೂ ಕೂಡ ಅಲ್ಲಿ ಇರುವವರು ಹೇಳ್ತಾರೆ, ಇದು ಯಾವ ಯಾವ ಧಾನ್ಯ ಅಂತ ಹೇಳುವಂಥದ್ದು. ನರೆದಲೆಗನಿದು ನೆಲ್ಲು, ಹಾರಕ, ಬರಗು, ಜೋಳವು, ಕಂಬು, ಸಾಮೆಯು, ಉರುತರದ ನವಣೆ, ಇದು ನವಧಾನ್ಯವೆಂದೆನಲು. ಅಂದರೆ ನವಧಾನ್ಯಗಳನ್ನು ಪರಿಚಯಿಸ್ತಾರೆ. ಮೆರವ ರಾಶಿಯ ಕಂಡು ಇದರೊಳು ಪರಮಸಾರದ ಹೃದಯನಾರು ಎಂದರಸಿ ಕೇಳಿದನಲ್ಲಿರುತಿಹ ಮಹಾಮುನೀಶ್ವರರ. ನರೆದಲಗ ರಾಗಿ, ನೆಲ್ಲು, ಭತ್ತ, ಹಾರಕ, ಬರಗು, ಕಂಬು, ಸಾಮೆ, ನವಣೆ ಇವೆಲ್ಲವೂ ಕೂಡ ನವಧಾನ್ಯಗಳು. ಎಲ್ಲ ಧಾನ್ಯಗಳ ಹೆಸರನ್ನು ಒಂದೊಂದಾಗಿ ಹೇಳ್ತಾ ಇರಲು ರಾಮ ಹೇಳ್ತಾನೆ, ಈ ಧಾನ್ಯಗಳಲ್ಲಿ ಉತ್ತಮವಾದದ್ದು ಯಾವುದು ಅಂತ ಅಲ್ಲಿರುವಂಥ ಮುನಿಗಳನ್ನು ಶ್ರೀರಾಮ ಕೇಳ್ತಾನೆ. ಆಗ ಕೆಲವರು ಹೇಳ್ತಾರೆ, ಕೆಲವರು ಗೋಧಿಯ ಸಾಮೆಯನ್ನು, ಕೆಲವರು ನವಣೆಯ, ಕಂಬು, ಜೋಳವ, ಕೆಲವರು ಹಾರಕವೆಂದು, ಕೆಲವರು ನೆಲ್ಲನ ಅತಿಶಯವ, ಕೆಲರು ನರೆದಲಗವನು, ಪಥಿಕರು ಅತಿ ಸಲದ ನೋಡಿದ ನೃಪತಿಯದರೊಳು ಹಲವು ಮತವೇಕೊಂದನೇ ಪೇಳೆನಲು ಗೌತಮನು. ಅಂದರೆ ಅಲ್ಲಿದ್ದ ಕೆಲವರು ಹೇಳ್ತಾರೆ ಗೋಧಿ ಶ್ರೇಷ್ಠ ಅಂತ, ಗೋಧಿ ಒಳ್ಳೆಯದಿದೆ ಅಂತ, ಕೆಲವರು ಸಾಮೆಯನ್ನು ಹೇಳ್ತಾರೆ, ಕೆಲವರು ಇತರ ಧಾನ್ಯಗಳನ್ನು ಹೇಳ್ತಾರೆ, ಇನ್ನು ಕೆಲವರು ಭತ್ತವನ್ನು ಹೇಳ್ತಾರೆ, ಹಾಗೆ ಇನ್ನು ಕೆಲವರು ರಾಗಿಯನ್ನೆಲ್ಲ ಹೇಳ್ತಾರೆ. ಅಂದರೆ ಒಪ್ಪಿ ಹೊಗಳ್ತಾರೆ, ಪಥಿಕರಿಸಿ ಅಂದರೆ ಹೊಗಳಿ ಈ ಧಾನ್ಯಗಳೆಲ್ಲ ಶ್ರೇಷ್ಠ ಅಂತ ಹೇಳುವಾಗ ರಾಮ ಹೇಳ್ತಾನೆ, ಹೀಗೆ ಹಲವು ಅಭಿಪ್ರಾಯಗಳು ಯಾತಕ್ಕೆ, ಯಾವುದಾದ್ರೂ ಒಂದನ್ನು ಒಪ್ಪಿ ಹೇಳಿ ಅಂತ. ಅಂದರೆ ನೀವು ಎಲ್ಲ ಧಾನ್ಯಗಳು ಕೂಡ ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂತ ಹೇಳ್ತೀರಿ, ಆದರೆ ನನಗೆ ಬೇಕಾದದ್ದು ಯಾವುದಾದ್ರೂ ಒಂದು ಅತಿ ಶ್ರೇಷ್ಠವಾದದ್ದು ಯಾವುದು ಅಂತ ನೀವು ಹೇಳಿ. ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳುವುದು ಬೇಡ, ಯಾವುದು ಅತಿ ಶ್ರೇಷ್ಠವಾದದ್ದು ಅಂತ ಹೇಳಲು ಗೌತಮನು ಹೇಳ್ತಾನೆ, ದಾಶರಥಿ ಚಿತ್ತೈಸು ನಮ್ಮಯ ದೇಶ ಕತಿಶಯ ನರೆದಲೆಗನೇ ವಾಸಿಯುಳ್ಳವನೀತ ಮಿಕ್ಕಿನ ಧಾನ್ಯವೇಕೆನಲು ಲೇಸನಾಡಿದೆ ಮುನಿಪ ಗೌತಮ ದೋಷರಹಿತನು ಪಕ್ಷಪಾತವನ್ನೀಸು ಈಸು ಪರಿಯಲಿ ಮಾಡುವರೇ ಶಿವ ಎಂದನ ವೃಹಿಗ. ಅಂದರೆ ಗೌತಮನು ದಾಶರಥಿಗೆ ಅಂದರೆ ಶ್ರೀರಾಮನಿಗೆ ಹೇಳ್ತಾನೆ, ನಮ್ಮ ದೇಶಕ್ಕೆ ಅತಿಶಯವಾದಂಥ ಈ ನರೆದಲೆಗನೆ ಅಂದರೆ ರಾಗಿಯೇ ಎಲ್ಲವುಗಳಿಂತ ಉತ್ತಮವಾದಂಥ ಧಾನ್ಯ. ಯಾಕೆಂದರೆ ಅಂತ ಹೇಳುವಷ್ಟರಲ್ಲಿ ಅಲ್ಲೇ ಇದ್ದಂತಹ ಈ ವೃಹಿಗ ಹೇಳ್ತದೆ, ವೃಹಿಗನಿಗೆ ಸಿಟ್ಟು ಬರ್ತದೆ. ನೆಲ್ಲು ಅಂದರೆ ಭತ್ತ, ವೃಹಿಗ ಭತ್ತ, ಈ ಭತ್ತಕ್ಕೆ ತುಂಬ ಸಿಟ್ಟು ಬರ್ತದೆ. ಅದು ಸಿಟ್ಟು ಬಂದು ಈ ಭತ್ತ ಹೇಳ್ತದೆ, ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲಿರಯಿರೆ, ಎಲ್ಲರನ್ನೂ ನೀವೆಲ್ಲಿ ನುಡಿವ ಉಪೇಕ್ಷೆ ಉಂಟೆ, ಸಾಕದಂತಿರಲಿ ನೆಲ್ಲು ನಾನಿರೆ, ಗೋಧಿ ಮೊದಲಾದ ಎಲ್ಲ ಧಾನ್ಯಗಳಿರಲು ಇದರಲ್ಲಿ ಬಲ್ಲಿದನು ನರೆದಲೆಗನೆಂಬುದಿದಾವ ಮತ ಅಂತ ಈ ಭತ್ತ ರೋಷದಿಂದ ಕೇಳ್ತದೆ. ಅದೇ ಬಹಳ ಸಿಟ್ಟಿನಿಂದ ಗೌತಮನನ್ನು ಕುರಿತು ಹೇಳುವ, ದಾಹ ಲೇಸನಾಡಿದೀರಿ ಗೌತಮರೇ, ದೋಷರಹಿತರಾದ ನೀವು ಹೀಗೆ ಕೂಡ ಈ ರೀತಿಯಲ್ಲಿ, ಯಾಕಂದರೆ ನೀವು ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ನೋಡುವವರು ನೀವು ಗೌತಮ ಮಹರ್ಷಿಗಳೇ, ಆದರೆ ನೀವು ಕೂಡ ಹೀಗೆ ಪಕ್ಷಪಾತದಿಂದ ನುಡಿಯಬಹುದೇ ಶಿವ ಅಂತ ಈ ಭತ್ತ ಹೇಳ್ತದಂತೆ. ಇದಾವ ನ್ಯಾಯ ಅಂತ ಗೌತಮನನ್ನು ಪ್ರಶ್ನಿಸ್ತದೆ ಈ ನೆಲ್ಲು. ಆಗ ಏನೆಲ್ಲವೋ ನರೆದಲಗ ನೀನು ಸಮಾನನೇ ಎನಗಿಲ್ಲಿ ನಮ್ಮನು ದಾನವಾಂತಕ ಬಲ್ಲನಿಬ್ಬರ ಹೆಚ್ಚು ಕುಂದುಗಳ. ಅಂದರೆ ಭತ್ತ ಈ ರಾಗಿಯನ್ನು ಹೀಯಾಳಿಸಿ ನುಡಿತದೆ, ಏನೆಲ್ಲವೋ ನರೆದಲಗನೆ, ಎಲ್ಲೆಲ್ಲವೋ ರಾಗಿ, ನೀನು ನನಗೆ ಸಮಾನನಾದವನೇ, ನಮ್ಮಿಬ್ಬರನ್ನು ನಮ್ಮ ಹೆಚ್ಚು ಕುಂದುಗಳನ್ನು ಕುರಿತು ಶ್ರೀರಾಮನಿಗೆ ಗೊತ್ತಿದೆ ನಾವು ಯಾವ ರೀತಿ ಅನ್ನುವಂಥದ್ದು. ಜಾನಕಿಪತಿಯು ತಾನಿರುವ ಈ ಸಭೆಯಲ್ಲಿ ಕುಲಹೀನನಾದ ಮತಿಹೀನನಾದ ಇಂತಹ ಸಭೆಯಲ್ಲಿಯೂ ಕೂಡ ನೀನು ಕೂಡ ಇದೆಯಲ್ಲ ಅಬ್ಬಾ, ಲೋಕದಲ್ಲಿ ನೀನು
ಮಹಾಭೋಜನವೆಂದೇ ವೀರರೂ ವಿದ್ವಾಂಸರು ನಿನ್ನನ್ನು ನಿರಾಕರಿಸಿದರಲ್ಲವೇ? ಅದಕ್ಕೆ ನೀನು ಶೂದ್ರಾನ್ನವಾದೆ ಅಲ್ಲವೇ? ಆ ದೇವತೆಗಳೇ ಸಾಕ್ಷಿ ಇದಕ್ಕೆ. ವಿವೇಕಿಗಳು ಎನಿಸಿಕೊಂಡವರು ಯಾರಾದರೂ ನಿನ್ನನ್ನು ಮೆಚ್ಚುವರೆ? ಛೀ ಬಾಹಿರ, ಇಲ್ಲಿ ನೀನಾವ ಮಾನ್ಯನು, ಸಾಕು ತೊಲಗು ಇಲ್ಲಿಂದ ಅಂತ ಈ ಭತ್ತ ರಾಗಿಗೆ ಹೇಳ್ತದಂತೆ. ಬ್ರಾಹ್ಮಣರ ಮನೆಗಳಲ್ಲಿ ಉಪನಯನ ಇರ್ಬೋದು, ವ್ರತ ಇರ್ಬೋದು, ಮೊದಲಾದ ಸಮಾರಂಭಗಳಲ್ಲಿ, ಹಾಗೆ ಮಂತ್ರಾಕ್ಷತೆಗಳಲ್ಲಿ, ಶುಭ ಕಾರ್ಯಗಳಲ್ಲಿ, ಹಿರಿಯರಲ್ಲಿ, ಯಜ್ಞ ಯಾಗಾದಿಗಳು ನಡೆಯುವಲ್ಲಿ, ಹೀಗೆ ಅರಮನೆಯಲ್ಲಿ, ಹೀಗೆ ಎಲ್ಲ ಕಡೆಯೂ ಕೂಡ ನಾನು ಇರಲೇಬೇಕು. ನಾನು ಅಕ್ಕಿ ಇರಲೇಬೇಕು. ಅಷ್ಟೇನು ದೇವರಿಗೆ ಪ್ರಿಯವಾದಂಥ ನೈವೇದ್ಯಕ್ಕೂ ಕೂಡ ನಾನಿರಬೇಕು. ಬ್ರಾಹ್ಮಣರು ಮಂತ್ರತಂತ್ರೋಚ್ಚಾರಣೆಯನ್ನು ತಮ್ಮ ಕೈಯಲ್ಲಿ ತಳೆದು ಹರಿಸಿಕೊಡುವಂತಹ ಮಂತ್ರಾಕ್ಷತೆ, ಅಂದರೆ ಮಂತ್ರಾಕ್ಷತೆಯನ್ನು ಕೊಡುವಾಗಲೂ ಕೂಡ ಅಕ್ಷತೆ ಕಾಳಾಗಿಯೂ ಕೂಡ ನಾನೇ ಅವರ ಕೈಯಲ್ಲಿರ್ತೇನೆ. ಆ ಮಂತ್ರಾಕ್ಷತೆಯನ್ನು ತಮ್ಮ ತಲೆಯ ಮೇಲೆ ತಳೆದ ಮಹನೀಯರಿಗೆ ಅವರ ದುಃಖ ದುರಿತಗಳೆಲ್ಲವನ್ನು ಕಳೆದು ಅವರಿಗೆ ಸಿರಿ ಸಂಪತ್ತನ್ನು ಆಯುರಾರೋಗ್ಯವನ್ನು ತಂದುಕೊಡುವವನು ನಾನು. ಹಾಗಾಗಿ ನೀನು ಯಾವ ರೀತಿ ಅಂದರೆ, ಪರಿಮಳಭರಿತವಾದ ಚಂದನದ ಮರಕ್ಕೆ ಒಣಗಿದ ಕಟ್ಟಿಗೆಯು ಸಮವೇ? ಹಸು ಕರೆದ ಹಾಲಿಗೆ ಕುರಿಯ ಹಾಲೇನು ಸಮವೇ? ಅಲ್ಲ. ಪರಮಸಾಹಸಿ ವೀರ ಹನುಮನಿಗೆ ಮರದ ಮೇಲಿದ್ದ ಕಪಿಯೋ ಸರಿಸಮವೇ? ಛೇ, ನನಗೆ ನೀನು ಸರಿಸಾಟಿಯೇ, ಭ್ರಷ್ಟ ತೊಲಗು ಇಲ್ಲಿಂದ ಅಂತ. ಅಂದರೆ ರಾಗಿ ತಾನು ಶ್ರೇಷ್ಠ ಅಂತ ಹೇಳಿದಾಗ, ರಾಗಿಯೇ ಶ್ರೇಷ್ಠ ಅಂತ ಗೌತಮ ಮುನಿಗಳು ಹೇಳಿದಾಗ, ಪರಿಮಳಭರಿತವಾದಂತಹ ಚಂದನದ ಮರಕ್ಕೆ ಒಣಗಿದ ಕಟ್ಟಿಗೆ ಯಾವತ್ತೂ ಕೂಡ ಸಮಾನವಾಗುವುದಿಲ್ಲ. ಹಾಗೆ ಹಸುವಿನ ಕರೆದಂತಹ ಹಾಲಿಗೆ ಕುರಿಯ ಹಾಲು ಯಾವತ್ತೂ ಕೂಡ ಸಮಾನವಾಗುವುದಿಲ್ಲ. ಹಾಗೆ ಪರಮಸಾಹಸಿಯಾದಂತಹ ಹನುಮಂತನಿಗೆ ಕಪಿ ಸರಿಸಮಾನವಾಗಲು ಸಾಧ್ಯವಿಲ್ಲ. ನೀನು ಯಾವತ್ತೂ ಕೂಡ ನನಗೆ ಸರಿಸಮಾನನಾಗಲು ಸಾಧ್ಯವಿಲ್ಲ, ತೊಲಗು ಇಲ್ಲಿಂದ ಅಂತ ಹೇಳುವಾಗ, ಅದೇ ದೇವನದಿಗೆ ಕಾಡಿನಲ್ಲಿ ಹರಿಯುವ ಹಳ್ಳದ ನೀರು ಸರಿಸಾಟಿ ಆಗಬಲ್ಲದೆ? ಗರುಡನ ಮರಿಗೆ ಹದ್ದು ಸಮನಾದುದೇ? ಹಂಸಕ್ಕೆ ಕೊಕ್ಕರೆಯು ಸಮವೇ? ಕೋಗಿಲೆಯ ಮರಿಯನ್ನು ಕಾಗೆಯು ಅಪಹಾಸ್ಯ ಮಾಡುವ ತೆರವಾಯಿತಿದು. ಅಂದರೆ ನೀನು ನನ್ನೊಡನೆ ಸಮಾನ ಅಂತ ಹೇಳಿದ್ದು ಯಾವ ರೀತಿ ಅಂದರೆ, ದೇವನದಿಗೆ ಗಂಗೆಗೆ ಕಾಡಿನಲ್ಲಿ ಹರಿತಾ ಇರುವಂಥ ಹಳ್ಳದ ನೀರು ಸಮಾನ ಅಂತ ಹೇಳಿದ ಹಾಗೆ ಆಯಿತು. ಗರುಡನ ಮರಿಗೆ ಹದ್ದು ಸಮಾನ ಅಂತ ಹೇಳಿದ ಹಾಗೆ ಆಯಿತು. ಹಂಸಕ್ಕೆ ಕೊಕ್ಕರೆಯು ಸಮಾನ ಅಂತ ಹೇಳಿದ ಹಾಗೆ ಆಯಿತು. ಕೋಗಿಲೆಯ ಮರಿಗೆ ಕಾಗೆ ಸಮಾನ ಅಂತ ಹೇಳಿದ ಹಾಗೆ ಆಯಿತು. ಅದು ಹೇಗೆ ಅಂದರೆ, ನೀನು ಮತ್ತು ನಾನು ಸರಿಸಮಾನರು ಅಂತ ಹೇಳಿರುವಂಥದ್ದು ಎಲ್ಲವರಾಗಿ, ಇಲ್ಲಿ ನೀನು ಮಾನ್ಯನಲ್ಲ, ಹೋಗು ಇಲ್ಲಿಂದ ತೊಲಗು ಅಂತ ಹೇಳಿದಾಗ, ಈ ರೀತಿ ತನ್ನನ್ನು ಅಪಹಾಸ್ಯ ಮಾಡ್ತಾ ಇರುವಂತಹ, ಅಪಮಾನ ಮಾಡಿದಂತಹ ಈ ಭತ್ತವನ್ನು ಕಂಡು ರಾಗಿಗೂ ಕೂಡ ಸಿಟ್ಟು ಬರ್ತದೆ, ಅದಕ್ಕೂ ಕೂಡ ಅಭಿಮಾನ ಭಂಗ ಆಗ್ತದೆ, ಹಾಗೆ ಅದಕ್ಕೂ ಕೂಡ ರೋಷ ಹೋಗ್ತದೆ. ಆಗ ಅದು ಕೋಪದಿಂದ ಎದ್ದು ನಿಂತು ಸಭೆಯಲ್ಲಿ ಹೇಳ್ತದೆ, ಛೀ, ನುಡಿಗೆ ಹೇಸದ ನಿನ್ನಂತಹ ಭಂಡರಿಗೆ ಮಾರುತ್ತರವ ಕೊಡುವರೆ ಯಾರಾದರೂ? ಕಡುಮೂರ್ಖ, ನಿನ್ನೊಡನೆ ಮಾತೇಕೆ? ಸತ್ಯಹೀನನು ನೀನು. ಬಡವರನ್ನು ನೀನು ಕಣ್ಣೆತ್ತಿಯೂ ನೋಡುವುದಿಲ್ಲ, ಆದರೆ ಶ್ರೀಮಂತರನ್ನು ಮಾತ್ರ ನೀನು ಬೆಂಬತ್ತಿಯೇ ಇರುವ ಅಪೇಕ್ಷೆ ನಿನ್ನದು. ಇನ್ನು ಹೆಚ್ಚಿಗೆ ಹೇಳುವುದೇನು? ಹೆತ್ತ ಬಾಣಂತಿಯರಿಗೆ, ರೋಗಿಗಳಿಗೆ ನೀನು ವರ್ಜ್ಯನಲ್ಲವೇ? ಹೆಣದ ಬಾಯಿಗೆ ಹಾಕುವ ತುತ್ತು ನೀನಲ್ಲವೇ? ಆಹಾ, ನಿನ್ನ ಜನ್ಮ ಅದೆಷ್ಟು ನಿರರ್ಥಕ ಅಂತ ಇಲ್ಲಿ ಈ ರಾಗಿ ಭತ್ತವನ್ನು ಅಪಮಾನಿಸ್ತದೆ, ಭತ್ತದ ಕುರಿತು ಹೇಳ್ತದೆ. ನಿನ್ನಂತಹ ಬಂಡರಿಗೆ ನಾನು ಮಾರುತ್ತರವನ್ನು ಕೊಡುವುದಿಲ್ಲ, ನೀನು ಕಡು ಮೂರ್ಖನಾದವನು, ನಿನಗೇಕೆ ನಾನು ಉತ್ತರವನ್ನು ಕೊಡಬೇಕು? ನೀನು ಸತ್ವಹೀನನಾದವನು, ನೀನು ಬಡವರನ್ನು ನೀನು ಕಣ್ಣೆತ್ತಿ ನೋಡುವವನಲ್ಲ, ಶ್ರೀಮಂತರನ್ನು ಮಾತ್ರ ನೀನು ಹಿಂಬಾಲಿಸಿಕೊಂಡು ಹೋಗ್ತಾ ಇರ್ತಿ. ನಿನಗೆ ನಾನು ಏನು ಹೇಳಲಿ? ನಿನ್ನ ಒಂದು ಇದು ಎಷ್ಟಂದರೆ, ನೀನು ಬಾಣಂತಿಯರು ಮತ್ತು ರೋಗಿಗಳಿಗೂ ನಿನ್ನನ್ನು ತಿನ್ನುವುದಿಲ್ಲ, ಅವರಿಗೆಲ್ಲ ವರ್ಜ್ಯ ನೀನು. ಹಾಗೆ ಕೊನೆಯದಾಗಿ ಹೆಣದ ಬಾಯಿಗೆ ಹಾಕುವಂತಹ ನೀನು, ಹಾಕುವ ತುತ್ತು ಕೂಡ ನಿನ್ನ ಜನ್ಮ ನಿರರ್ಥಕ ಅಂತ ಹೇಳಿದಾಗ, ಮಳೆದೆಗೆದು ಬೆಳೆಯಡಗಿ ಕ್ಷಾಮದ ವಿಲಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳನ್ನಾದರಿಸಿ ಸಲಹುವೆನು ಜಗವರಿಯೇ. ಎಲವೋ ನೀನೆಲ್ಲಿ ಇಹೆಯೋ, ನಿನ್ನಯ ಬಳಗವದು ತಾನೆಲ್ಲಿಹುದು, ಈ ಹಲವು ಹುಲು ಧಾನ್ಯಗಳೆನಗೆ ಸರಿದೊರೆಯೇ ಕೇಳೆಂದ. ಅಂದರೆ ಈ ರಾಗಿ ಹೇಳ್ತದೆ, ಮಳೆಯೇ ಇಲ್ಲದೆ ಬರಗಾಲ ಬಂದಾಗ ಅನ್ನವಿಲ್ಲದೆ ಅಳಿಯುವ ಪ್ರಾಣಿಗಳನ್ನು ನಾನು ಸಲಹುತ್ತೇನೆ, ಅಂದರೆ ಅವರಿಗೆ ನಾನು ಆಹಾರವಾಗಿ ಒದಗುತ್ತೇನೆ. ಅಂತಹ ಒಂದು ವಿಲಯ ಕಾಲದಲ್ಲಿ ನೀನೆಲ್ಲಿರ್ತಿ? ನಿನ್ನಂತಹ ಧಾನ್ಯಗಳು ಎಲ್ಲಿರುತ್ತೀರೋ? ಹೀಗಿರಲು ನನಗೆ ನಿಮ್ಮಂತಹ ಹುಲು ಧಾನ್ಯಗಳು ನನಗೆ ಸರಿಸಾಟಿಯಾಗಬಲ್ಲುದೆ? ಅಂದರೆ ಶ್ರೀಮಂತರು ಬಂದರೆ
ನಿನ್ನಲ್ಲಿ ಬಡವರನ್ನು ಕಂಡರೆ ಉಪೇಕ್ಷೆ ಮೂಡ್ತದೆ, ಆದರೆ ನಾನು ಹಾಗೆಲ್ಲ ಪಕ್ಷಪಾತವನ್ನು ಮಾಡುವವನಲ್ಲ. ನಾನು ಬಡವ ಬಲ್ಲಿದ ಅಂತ ಭೇದ ಮಾಡುವುದಿಲ್ಲ, ಎಲ್ಲರನ್ನೂ ಕೂಡ ರಕ್ಷಿಸ್ತೇನೆ. ನಿನ್ನಂತೆ ನಾನು ನಿರ್ದಯಲ್ಲ, ಕೇಳಲವೋ ಕುಟಿಲಾತ್ಮ. ಸಭೆಯೊಳಗಿನವರೆಲ್ಲ ಏಕೆ ನುಡಿಯದೆ ಹೀಗೆ ಮೌನ ದೀಕ್ಷಿತರಾಗಿದ್ದೀರಿ? ಈ ಮೌನವನ್ನು ಮುರಿದು ನುಡಿಯುವುದು ಸಾಧ್ಯವೋ ಅಸಾಧ್ಯವೋ ನಿಮಗೆ? ಸುಮ್ಮನೆ ಹೀಗೆ ನಪುಂಸಕನ ಜೊತೆಗೆ ನನಗೆ ಇದಾವ ವಾದ? ಈ ಬಗ್ಗೆ ನೀವು ಯಾವ ಮಾತನ್ನು ಹೇಳಬಯಸುತ್ತೀರಿ, ನುಡಿಯಿರಿ ಅಂತ ಈ ರಾಗಿ ಹೇಳ್ತದೆ. ಹೀಗೆ ರಾಗಿ ಮತ್ತು ಭತ್ತಕ್ಕೆ ವಾದ ವಿವಾದಗಳಾಗ್ತಾ ಇರುವಾಗ ಮಸಿದುದಿತ್ತಂಡಕ್ಕೆ ಮತ್ಸರ ಪಿಸುಣ ಬಲರತಿ ನಿಷ್ಠುರರು ವಾದಿಸಲು ಕಂಡನು ನೃಪತಿ ಮನದಲ್ಲಿ ನೋಡಿ ನಸುನಗುತ್ತ. ಹೀಗೆ ಭತ್ತ ಮತ್ತು ರಾಗಿಯ ನಡುವೆ ವಾದ ವಿವಾದ ಚರ್ಚೆಗಳೆಲ್ಲ ಆಗ್ತಾ ಇರುವಾಗ ಇದನ್ನು ನೋಡಿದಂತಹ ರಾಮ ಇವರಿಬ್ಬರ ನಡುವಿನ ಮತ್ಸರವನ್ನು ಹೇಗೆ ತಣಿಸ್ಲಿ ಅಂತ ಅವನು ಯೋಚನೆ ಮಾಡ್ತಾನೆ. ಶ್ರೀರಾಮ ಯೋಚಿಸಿ ಹೀಗೆ ಹೇಳ್ತಾನೆ: ಅರಸುಗಳು ನಾವೆಲ್ಲ ಭೂಮೀಸುರರು, ನೆರೆದಿಹ ದಾನವರು ವಾನರರು, ನಮಗೀ ನ್ಯಾಯವನ್ನು ಪರಿಹರಿಸಲು ಅಳವಲ್ಲ. ಕರಸುವೆವು ಹರಿಹರ ವಿರಂಚಾದ್ಯರ ಅಯೋಧ್ಯೆಗೆ, ಅವರ ಗುಣವಾಧರಿಸಿ ಪೇಳುವರು ನಯದೊಳೆಂದನು ರಾಮ ನಸುನಗುತ್ತಾ. ಅಂದರೆ ಇಲ್ಲಿ ನೆರೆದಿರುವಂತಹ ಈ ರಾಜರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ದಾನವರು, ಹಾಗೆ ಈ ವಾನರ ವೀರರು, ಇವರೆಲ್ಲರಿಗೂ ಅಂದರೆ ನಮಗೆಲ್ಲರಿಗೂ ಈ ನ್ಯಾಯವನ್ನು ಬಿಡಿಸುವುದು ಅಷ್ಟು ಸುಲಭವಲ್ಲ. ಹರಿಹರ ಬ್ರಹ್ಮರನ್ನೇ ಅಯೋಧ್ಯೆಗೆ ನಾನು ಕರೆಸ್ತೇನೆ, ಅವರೇ ಈ ಸಮಸ್ಯೆಯನ್ನು ಅಂದರೆ ಭತ್ತ ಶ್ರೇಷ್ಠವೇ ರಾಗಿ ಶ್ರೇಷ್ಠವೇ ಅನ್ನುವಂತಹ ಒಂದು ನ್ಯಾಯ ತೀರ್ಮಾನವನ್ನು ಅವರೇ ಮಾಡಲಿ. ಹರಿಹರ ಬ್ರಹ್ಮರನ್ನು ನಾನು ಅಯೋಧ್ಯೆಗೆ ಕರೆಸ್ತೇನೆ, ಅವರೇ ಈ ನ್ಯಾಯ ತೀರ್ಮಾನವನ್ನು ಮಾಡಲಿ ಅಂತ ಶ್ರೀರಾಮ, ಈ ಸಮಸ್ಯೆಯನ್ನು ಅವರೇ ಪರಿಹರಿಸಲಿ ಅಂತ ಶ್ರೀರಾಮ ಹೇಳ್ತಾನೆ. ಹಾಗೆ ಇಲ್ಲಿರುವಂತಹ ಇವಿಷ್ಟು ಧಾನ್ಯಗಳ ಪೈಕಿ ಅಂದರೆ ಪರಮಧಾನ್ಯದಳು ಇಬ್ಬರೇ ಇವರಿರಲಿ, ಸೆರೆಯೊಳು 6 ತಿಂಗಳು ಹಿರಿದು ಕಿರಿದೆಂಬಿವರ ಪೌರುಷವರಿಯಬಹುದು. ಇನ್ನೂ ಪುರಕ್ಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು, ಕೇಳೆನುತ ಅಯೋಧ್ಯಾಪುರಿಗೆ ಪಯಣವ ಮಾಡ ಹೇಳಿದನ ವಿಭೀಷಣಂಗೆ. ಅಂದರೆ ಇಲ್ಲಿರುವಂತಹ ಇವೆಷ್ಟು ಧಾನ್ಯಗಳಲ್ಲಿ ಇವರಿಬ್ಬರು ಅಂದರೆ ಈ ಭತ್ತ ಹಾಗೂ ರಾಗಿ ಇವರನ್ನು 6 ತಿಂಗಳುಗಳವರೆಗೂ ಇವರನ್ನು ಸೆರೆಯಲ್ಲಿ ಇರಿಸಿ, ಸೆರೆಯೊಳಗೆ ಇವರು ಇರಲಿ. ಆಮೇಲೆ ಇವರನ್ನು ನಾನು ಅಯೋಧ್ಯೆಗೆ ಕರೆಸ್ತೇನೆ. ಇವರಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ, ಇವರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನುವಂಥದ್ದು ನಂತರ ತಿಳಿತದೆ. ಇನ್ನು ನಾವು ಅಯೋಧ್ಯೆಗೆ ಹೊರಡ್ತೇವೆ ಅಂತ ಪಯಣಕ್ಕೆ ಸಿದ್ಧತೆಗಳನ್ನು ಮಾಡಲಿಕ್ಕೆ ವಿಭೀಷಣನಿಗೆ ರಾಮ ಹೇಳ್ತಾನೆ. ಹೀಗೆ ಆ 2 ಭತ್ತ ಮತ್ತು ರಾಗಿಯನ್ನು 6 ತಿಂಗಳುಗಳ ಕಾಲ ಸೆರೆಮನೆಗೆ ಹಾಕಲಿಕ್ಕೆ ರಾಮನು ಹೇಳಿ ಅವನು ಮುಂದೆ ಅಯೋಧ್ಯೆಗೆ ಹೋಗ್ತಾನೆ. ವಿದ್ಯಾರ್ಥಿಗಳೇ, ಇದರ